ಪ್ರತಾಪ್ ಸಿಂಹ ಅವರು ನಿಮ್ಮ ವಿರುದ್ಧ ನಾನು ಮೊನ್ನೆ ಪ್ರತಾಪ್ ಸಿಂಹ ಅವ್ರನ್ನ ಅಯೋಗ್ಯ ಮುಟ್ಟಾಳ ಅಂತಂದಿದ್ದೆ. ಅಯೋಗ್ಯ ಮುಟ್ಟಾಳನನ್ನ ಅಯೋಗ್ಯ ಮುಟ್ಟಾಳ ಅಂತಂದರೆ ತಪ್ಪಿಲ್ಲ. ನೆನ್ನೆ ಅವರು ಅದೇನೋ ಕೊಚ್ಚೆ ಅಂದಿದ್ದಾರೆ. ನನಗೆ ಪ್ರತಾಪ್ ಸಿಂಹ ಅವರೇ, ಈ ಕೊಚ್ಚೆಗೆ ಕಲ್ಲಾಕೋದು, ಕೈ ಹಾಕೋದು ಇವೆಲ್ಲ ಅಂದಿಗಳು ಮಾಡೋ ಕೆಲಸ ಅಲ್ವಾ? ಅದ್ರ ಬಗ್ಗೆ ಯಾಕೆ ನೀವು ಸಂಸದರ್ರಿ, ನಿಮ್ಮ ಬಗ್ಗೆ ಗೌರವ ಇದೆ ನನಗೆ ಪ್ರತಾಪ್ ಸಿಂಹ ಅವರೇ. ಈ ಕೊಚ್ಚೆ ವಿಚಾರ ಎಲ್ಲ ಕೊಚ್ಚೆ ಕಲ್ಲು ಹಾಕೋದು, ಕೈ ಹಾಕೋದು ಅಂದಿಗಳು ಮಾಡೋ ಕೆಲಸ. ಸೊ ನೀವು ಅಂತ ಹೇಳಿಕೆ ಕೊಡಬೇಡಿ. ಪ್ರತಾಪ್ ಸಿಂಹ ಅವರೇ, 2017ರಲ್ಲಿ ಖಾಸಗಿ ಚಾನಲ್ಗೆ ಇಂಟರ್ವ್ಯೂ ಕೊಡುವಾಗ ಏನು ಹೇಳಿದ್ರಿ? ಕುಶಾಲನಗರಕ್ಕೆ 6 ಲೈನ್ ರೋಡ್ ಹಾಕ್ಸ್ತೀನಿ ಅಂತ. ಸರ್ವೆ ಆಗಿದೆಯೇನಪ್ಪ? ಯಾವತ್ತಾದರೂ ಪಿರಿಯಾಪಟ್ಟಣ ಹುಣಸೂರು ರೈತರ ಕಷ್ಟ ಕೇಳಿದ್ಯೇನಪ್ಪ? ಕೊಡಗು ಕಾಫಿ ಬೆಳೆಗಾರರಿಗೆ ಯಾವತ್ತಾದರೂ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಿಸಿದ್ಯೇನಪ್ಪ? ಬೆಂಗಳೂರು ಮೈಸೂರು ಹೈವೇ ನೀನು ಹಾಕ್ಸಿದ್ದ? 2002-2003ರಲ್ಲಿ ಆವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಫಸ್ಟ್ ಅದು 4 ಲೈನ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ದು. ನಂತರ ನಮ್ಮ ಸಿದ್ದರಾಮಯ್ಯ ಸಾಹೇಬರು CM ಆಗಿರ್ತಾರೆ, HC ಮಹದೇವಪ್ಪನವರು ಇಲ್ಲಿ PWD ಮಿನಿಸ್ಟರ್ ಆಗಿರ್ತಾರೆ, ಅಲ್ಲಿ ಫರ್ನಾಂಡಿಸ್ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿರ್ತಾರೆ. ನಮ್ಮ UPA ಗೌರ್ಮೆಂಟಲ್ಲಿ ಅದು ಅಪ್ರೂವ್ ಆಗಿದ್ದು. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇದ್ದಾಗ ಲ್ಯಾಂಡ್ ಅಕ್ವಿಸಿಷನ್ನು ನಮ್ಮ ಸರ್ಕಾರದಲ್ಲಿ ನಡೆದಿದ್ದು. ಇದೆಲ್ಲ ನಮ್ಮ ಸರ್ಕಾರದಲ್ಲಿ ನಾವು ಮಾಡಿದ್ರೆ ಇವ್ರು ನೋಡಿಬಿಟ್ರೆ ಲಾಸ್ಟಲ್ಲಿ ಬಂದು ಯಾವುದೋ ಒಂದು ಫಾಲ್ಟಿ ಡಿಸೈನ್ ತೊಗೊಂಡ್ಬಂದ್ಬಿಟ್ಟು, ಸರ್ ಇವತ್ತು ಒಬ್ಬರು ಡೆತ್ ಆಗಿದ್ದಾರೆ ರೋಡಲ್ಲಿ. ಯಾರದಕ್ಕೆ ಕಾರಣ? ಡಿಸೈನ್ ಒಂದು ತಂದಿದ್ದಾರೆ ಇವರು. ಮಿಕ್ಕಿದೆಲ್ಲ ಫ್ಯಾಕ್ಟ್ ಸರ್. ನಾನೇನು ಪ್ರತಾಪ್ ಸಿಂಹ ಅವರೇ, ನಿಮಗೆ ಚಾಲೆಂಜ್ ಮಾಡೋ ತಾಕತ್ತಿದ್ರೆ ಬನ್ನಿ. ನಾನು ಹೇಳ್ತಾ ಇರೋದ್ರಲ್ಲಿ 100% ಸತ್ಯ ಇದೆ. ಆ ರೋಡ್ ಸ್ಯಾಂಕ್ಷನ್ ಆದಾಗ, ಲ್ಯಾಂಡ್ ಅಕ್ವಿಸಿಷನ್ ಆದಾಗ ಯಾವ ಸರ್ಕಾರ ಅದಕ್ಕೆ ಅಪ್ರೂವ್ ಕೊಡ್ತು? ದಯವಿಟ್ಟು ಇದನ್ನು ಫ್ಯಾಕ್ಟ್ಸ್ ತೆಗೆದು ನೋಡಿ. ಪ್ರತಾಪ್ ಸಿಂಹ ಅವರೇ, ಏನಂದ್ರಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ? ಅದೇನೋ ಪಾಪ ತೊಳ್ಕೊಬೇಕಾ? ಈ ಸಲ ನಿನ್ನನ್ನು ಚುನಾವಣೆಯಲ್ಲಿ ಸೋರಿಸಿ ನಮ್ಮ ಕಾವೇರಿ ನದಿಯಲ್ಲೇ ನೀನು ಹೋಗಿ ಪಾಪ ತೊಳ್ಕೊ. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡಿದ್ರೆ ಸರಿ ಇರಲ್ಲ. ನನ್ನಂಥ ಅಹಿಂದ ಹುಡುಗರಿಗೆ ಅಹಿಂದ ನಾಯಕ ರೀ ಸಿದ್ದರಾಮಯ್ಯ ಸಾಹೇಬ್ರು, ನಮ್ಮ ಫ್ಯೂಚರು. ಪ್ರತಾಪ್ ಸಿಂಹ ಅವರು ನಿಮ್ಮ ವಿರುದ್ಧ ನಾನು ಮೊನ್ನೆ ಪ್ರತಾಪ್ ಸಿಂಹ ಅವ್ರನ್ನ ಅಯೋಗ್ಯ ಮುಟ್ಟಾಳ ಅಂತಂದಿದ್ದೆ. ಅಯೋಗ್ಯ ಮುಟ್ಟಾಳನನ್ನ ಅಯೋಗ್ಯ ಮುಟ್ಟಾಳ ಅಂತಂದರೆ ತಪ್ಪಿಲ್ಲ. ನೆನ್ನೆ ಅವರು ಅದೇನೋ ಕೊಚ್ಚೆ ಅಂದಿದ್ದಾರೆ. ನನಗೆ ಪ್ರತಾಪ್ ಸಿಂಹ ಅವರೇ, ಈ ಕೊಚ್ಚೆಗೆ ಕಲ್ಲು ಹಾಕೋದು, ಕೈ ಹಾಕೋದು ಇವೆಲ್ಲ ಅಂದಿಗಳು ಮಾಡೋ ಕೆಲಸ ಅಲ್ವಾ? ಅದ್ರ ಬಗ್ಗೆ ಯಾಕೆ ನೀವು ಸಂಸದರ್ರಿ, ನಿಮ್ಮ ಬಗ್ಗೆ ಗೌರವ ಇದೆ ನನಗೆ ಪ್ರತಾಪ್ ಸಿಂಹ ಅವರೇ. ಈ ಕೊಚ್ಚೆ ವಿಚಾರ ಎಲ್ಲ ಕೊಚ್ಚೆ ಕಲ್ಲು ಹಾಕೋದು, ಕೈ ಹಾಕೋದು ಅಂದಿಗಳು ಮಾಡೋ ಕೆಲಸ. ಸೊ ನೀವು ಅಂತ ಹೇಳಿಕೆ ಕೊಡಬೇಡಿ. ಪ್ರತಾಪ್ ಸಿಂಹ ಅವರೇ, 2017ರಲ್ಲಿ ಖಾಸಗಿ ಚಾನಲ್ಗೆ ಇಂಟರ್ವ್ಯೂ ಕೊಡುವಾಗ ಏನು ಹೇಳಿದ್ರಿ? ಕುಶಾಲನಗರಕ್ಕೆ 6 ಲೈನ್ ರೋಡ್ ಹಾಕ್ಸ್ತೀನಿ ಅಂತ. ಸರ್ವೆ ಆಗಿದೆಯೇನಪ್ಪ? ಯಾವತ್ತಾದರೂ ಪಿರಿಯಾಪಟ್ಟಣ ಹುಣಸೂರು ರೈತರ ಕಷ್ಟ ಕೇಳಿದ್ಯೇನಪ್ಪ? ಕೊಡಗು ಕಾಫಿ ಬೆಳೆಗಾರರಿಗೆ ಯಾವತ್ತಾದರೂ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಿಸಿದ್ಯೇನಪ್ಪ? ಬೆಂಗಳೂರು ಮೈಸೂರು ಹೈವೇ ನೀನು ಹಾಕ್ಸಿದ್ದ? 2002-2003ರಲ್ಲಿ ಆವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಫಸ್ಟ್ ಅದು 4 ಲೈನ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ದು. ನಂತರ ನಮ್ಮ ಸಿದ್ದರಾಮಯ್ಯ ಸಾಹೇಬರು CM ಆಗಿರ್ತಾರೆ, HC ಮಹದೇವಪ್ಪನವರು ಇಲ್ಲಿ PWD ಮಿನಿಸ್ಟರ್ ಆಗಿರ್ತಾರೆ, ಅಲ್ಲಿ ಫರ್ನಾಂಡಿಸ್ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿರ್ತಾರೆ. ನಮ್ಮ UPA ಗೌರ್ಮೆಂಟಲ್ಲಿ ಅದು ಅಪ್ರೂವ್ ಆಗಿದ್ದು. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇದ್ದಾಗ ಲ್ಯಾಂಡ್ ಅಕ್ವಿಸಿಷನ್ನು ನಮ್ಮ ಸರ್ಕಾರದಲ್ಲಿ ನಡೆದಿದ್ದು. ಇದೆಲ್ಲ ನಮ್ಮ ಸರ್ಕಾರದಲ್ಲಿ ನಾವು ಮಾಡಿದ್ರೆ ಇವ್ರು ನೋಡಿಬಿಟ್ರೆ ಲಾಸ್ಟಲ್ಲಿ ಬಂದು ಯಾವುದೋ ಒಂದು ಫಾಲ್ಟಿ ಡಿಸೈನ್ ತೊಗೊಂಡ್ಬಂದ್ಬಿಟ್ಟು, ಸರ್ ಇವತ್ತು ಒಬ್ಬರು ಡೆತ್ ಆಗಿದ್ದಾರೆ ರೋಡಲ್ಲಿ. ಯಾರದಕ್ಕೆ ಕಾರಣ? ಡಿಸೈನ್ ಒಂದು ತಂದಿದ್ದಾರೆ ಇವರು. ಮಿಕ್ಕಿದೆಲ್ಲ ಫ್ಯಾಕ್ಟ್ ಸರ್. ನಾನೇನು ಪ್ರತಾಪ್ ಸಿಂಹ ಅವರೇ, ನಿಮಗೆ ಚಾಲೆಂಜ್ ಮಾಡೋ ತಾಕತ್ತಿದ್ರೆ ಬನ್ನಿ. ನಾನು ಹೇಳ್ತಾ ಇರೋದ್ರಲ್ಲಿ 100% ಸತ್ಯ ಇದೆ. ಆ ರೋಡ್ ಸ್ಯಾಂಕ್ಷನ್ ಆದಾಗ, ಲ್ಯಾಂಡ್ ಅಕ್ವಿಸಿಷನ್ ಆದಾಗ ಯಾವ ಸರ್ಕಾರ ಅದಕ್ಕೆ ಅಪ್ರೂವ್ ಕೊಡ್ತು? ದಯವಿಟ್ಟು ಇದನ್ನು ಫ್ಯಾಕ್ಟ್ಸ್ ತೆಗೆದು ನೋಡಿ. ಪ್ರತಾಪ್ ಸಿಂಹ ಅವರೇ, ಏನಂದ್ರಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ? ಅದೇನೋ ಪಾಪ ತೊಳ್ಕೊಬೇಕಾ? ಈ ಸಲ ನಿನ್ನನ್ನು ಚುನಾವಣೆಯಲ್ಲಿ ಸೋರಿಸಿ ನಮ್ಮ ಕಾವೇರಿ ನದಿಯಲ್ಲೇ ನೀನು ಹೋಗಿ ಪಾಪ ತೊಳ್ಕೊ. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡಿದ್ರೆ ಸರಿ ಇರಲ್ಲ. ನನ್ನಂಥ ಅಹಿಂದ ಹುಡುಗರಿಗೆ ಅಹಿಂದ ನಾಯಕ ರೀ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಫ್ಯೂಚರು.